ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ ದೇವರ ಮುಂದೆ ಬೀಳುವೆ ನಾನು ಏಳು ಜನುಮ ನಿನ್ನನ್ನೇ. ಸೊ ಈ ವ್ಲಾಗ್ ಬಂದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಮದುವೆ ಆದಮೇಲಿಂದ ಮೊದಲನೇ ಸತಿ ಶಿವರಾತ್ರಿ ಹಬ್ಬ ಅತ್ತೆ ಮನೇಲಿ ಆಚರಿಸ್ತಿರೋದು. ಸೊ ನೋಡೋಣ ಫಸ್ಟ್ ಇಯರ್ ಗಂಡನ ಮನೆ ಶಿವರಾತ್ರಿ ಹಬ್ಬ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಲೆಟ್ಸ್ ಗೋ ಹಬ್ಬ ಆಚರಿಸೋಣ. ಆಲ್ರೆಡಿ ನೆನ್ನೆ ಅಪ್ಪ ಹೋಗ್ಬಿಟ್ಟು ಇವತ್ತಿಗೆ ಬೇಕಾಗಿರೋ ಅಡುಗೆಗೆ ತರಕಾರಿಗಳೆಲ್ಲ ತಂದಿದ್ದಾರೆ. ಸೊ ಅಪ್ಪ ಅಂದರೆ ಕನ್ಫ್ಯೂಸ್ ಆಗಬೇಡಿ, ನಮ್ಮ ಮಾವನ್ನ ನನ್ನ ಅಪ್ಪ ಅಂತಲೇ ಕರೆಯೋದು. ಸೊ ತರಕಾರಿ ಕೊಡೋರು ಯಾವಾಗಲೂ ಮನೆ ಹತ್ರನೇ ಬರ್ತಾಯಿದ್ರು. ಬಟ್ ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿರೋದ್ರಿಂದ ತರಕಾರಿ ಮಾರಲಿಕ್ಕೆ ಬರ್ತಿಲ್ಲ. ಅದಕ್ಕೋಸ್ಕರ ಅಪ್ಪನೇ ಹೋಗಿ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಸೊ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊತಿದ್ದೆ ಬಿಸಿಬೇಳೆ ಬಾತಿಗೆ ಅಂತಂದ್ಬಿಟ್ಟು. ಸೊ ಅದೇ ಟೈಮಲ್ಲಿ ಅಪ್ಪ ಅಮ್ಮನ ಏನೋ ಕಾಮಿಡಿ ಮಾಡ್ತಿದ್ರು, ಖುಷಿಯಾಗಿ ನಗಾಡ್ಕೊಂಡೆ ತರಕಾರಿ ಕಟ್ ಮಾಡ್ಕೊತಿದ್ದೆ. ಅದ್ರ ಜೊತೆಗೆ ನನ್ನ ತಂಗಿನೂ ಫೋನ್ ಮಾಡಿದ್ಲು. ಸೊ ಅವಳ ಜೊತೆನೂ ಕಾಲಲ್ಲಿ ಮಾತಾಡಿಕೊಂಡು ತಿಂಡಿಗೆಲ್ಲ ರೆಡಿ ಮಾಡ್ಕೊತಿದ್ದೆ. ಸೊ ಅವಾಗಲೇ ಟೈಮ್ ಬಂದು 8:25 ಆಗಿದೆ. ಸೊ ಲೆಟ್ಸ್ ಗೋ ಬಿಸಿಬೇಳೆ ಬಾತ್ ಮಾಡೋಣ. ನಾನಿಲ್ಲಿ ಸೇಮ್ ಮೆಷರ್ಮೆಂಟ್ ಥರ ಒಂದು ಚಿಕ್ಕ ಗ್ಲಾಸಲ್ಲಿ 1 ಲೋಟ ಬೇಳೆ ಮತ್ತು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಹಾಕ್ತಾಯಿದ್ದೀನಿ. ಸೊ ಒಂಚೂರು ಉಪ್ಪು ಜೊತೆಗೆ ಅರ್ಶಿನದ ಪುಡಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಗಲೇ ಮೆಷರ್ ಮಾಡಿರೋ ಲೋಟದಲ್ಲೇ. ಸೊ ನಾನಿಲ್ಲಿ 1 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊತಿದ್ದೀನಿ. ಸೊ ಬೇಳೆ ಅಕ್ಕಿ ತರಕಾರಿಗಳಿಂದ ಸೇರಿಸಿ 12 ಲೋಟ ನೀರು ಹಾಕಿದ್ದೀನಿ. ಸೊ ಈಗ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿಬಿಟ್ಟು ವಿಷಲ್ ಕೂಗಕ್ಕೆ ಇಟ್ಟಿದ್ದೀನಿ. ಸೊ ಇದೊಂದು 4 ವಿಷಲ್ ಆಗಲಿ. ಅದು ವಿಷಲ್ ಕೂಗೋವರೆಗೂ ಬೀನೀಸ್ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೀನೀಸ್ ಕಟ್ ಮಾಡ್ಕೊತಾ ಇದ್ದೆ. ಸೊ ಬೀನೀಸ್ ಜೊತೆಗೆ ಹೆಸ್ರು ಕಾಳನ್ನ ಹಾಕೋಣ ಅಂತಂದ್ಬಿಟ್ಟು ಹೆಸ್ರು ಕಾಳನ್ನ ಕೂಗೋಕ್ಕೆ ಅಂತ ಇಡ್ತಿದ್ದೆ. ಸೊ ಇದೊಂದು 2 ವಿಷಲ್ ಆಗಲಿ ಅಂತಂದ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿಟ್ಟೆ. ಸೊ ಬಿಸಿಬೇಳೆ ಬಾತಿಗೆ ಒಗ್ಗರಣೆ ಹಾಕೋಣ ಅಂತಂದ್ಬಿಟ್ಟು ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿನೂ ತೆಗೆದಿಟ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ತೋರಿಸಿದ ಐಟಮ್ಸ್ಗಳನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 5 to 6 ಮಿನಿಟ್ಸು ಫ್ರೈ ಮಾಡಿದ್ರೆ ಆಯಿತು. ನಾವಾಗಲೇ ಕೂಗಿಸ್ಕೊಂಡಿದ್ದು ಅಕ್ಕಿ ಬೇಳೆ ತರಕಾರಿನ ತೆಗೆದು ನೋಡಿ. ಸೊ ಓಕೆ ಅದೊಂದು ಕನ್ಸಿಸ್ಟೆನ್ಸಿ ಇದೆ ಅಂತಂದಮೇಲೆ ಸೊ ಇವಾಗ ಒಗ್ಗರಣೆ ಹಾಕಿರೋದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಹುಣಸೆಹಣ್ಣು ಬಿಟ್ಟು ಉಪ್ಪು ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಸ್ಟವ್ ಆಫ್ ಮಾಡಿದರೆ ಬಿಸಿಬೇಳೆ ಬಾತ್ ರೆಡಿ. ಬೀನೀಸ್ನೂ ಸಹ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಕಾಳು ಕೂಗಿಸಿದ್ನಲ್ಲ, ಸೊ ಕಾಳು ಕೂಗಿದೆ. ಸೊ ನೆನ್ನೆ ನೈಟ್ ಬಂದು ಸಬ್ಬಕ್ಕಿನ ನೆನೆ ಹಾಕ್ಕೊಂಡಿದ್ದೆ. ಸೊ ಸಬ್ಬಕ್ಕಿನೂ ಸಹ ವಿಷಲ್ ಕೂಗ್ಸೋಣ ಅಂತಂದ್ಬಿಟ್ಟು ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಸೊ ಇದೊಂದು 2 to 3 ವಿಷಲ್ಸ್ ಆಗಲಿ. ಸೊ ಅದು ವಿಷಲ್ ಕೂಗೋವರೆಗೂ ನಾವು ಬೀನೀಸ್ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಸೊ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲಿಂದ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿದ್ದೀನಿ. ಸೊ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸೊ ಅದಕ್ಕೇ ನಾವು ಕೂಗಿಸಿಟ್ಟಿರೋ ಕಾಳನ್ನ ಮತ್ತು ಬೇಯಿಸಿಟ್ಟಿರೋ ಬೀನೀಸ್ನ ಹಾಕ್ಬಿಟ್ಟು ಉಪ್ಪು ಸರಿಯಾಗಿದೆ, ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾ ನೋಡಿಕೊಂಡು ಉಪ್ಪು ಆ್ಯಡ್ ಮಾಡಿಕೊಂಡು 5 to 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೊ ಬೀನೀಸ್ ಪಲ್ಯ ರೆಡಿ ಆಯಿತು. ಸೊ ಕೋಸಂಬರಿ ಮಾಡೋಣ ಅಂತಂದ್ಬಿಟ್ಟು ಹೆಸರು ಬೇಳೆನೇ ಹಾಕಿದ್ದೀನಿ. ಸೊ ಆವಾಗಲೇ ಸಬ್ಬಕ್ಕಿ ಕೂಗಕ್ಕಿಟ್ಟಿದ್ದು ಸಹ ಚೆನ್ನಾಗಿ ಬೆಂದಿದೆ. ಸೊ ಅದ್ರ ಜೊತೆಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಶೋಗೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೈಟ್ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಆವಾಗಲೇ ಹಾಲನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಖೀರು ಮಾಡೋದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹಾಲು ಚೆನ್ನಾಗಿ ಕುದ್ಮೇಲೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟೇ ಸಕ್ಕರೆ ಹಾಕ್ಕೊಂಡು ಸೊ ಹುರಿದಿರೋ ಶಾವಿಗೆನ ಮತ್ತು ಆಗಲೇ ಬೇಯಿಸಿಟ್ಕೊಂಡಿರೋ ಸಬ್ಬಕ್ಕಿನ ಹಾಕ್ಕೊಂಡು ಸ್ವಲ್ಪ ಸಪ್ಪೆಕೋವ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ದೀನಿ. ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಹಾಲು ಖೀರು ಸಹ ರೆಡಿ ಆಗಿದೆ. ಸೊ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾರೆಟ್ನ ಕಟ್ ಮಾಡ್ಕೊಂಡು ವಿಷಲ್ ಕೂಗಿಸಿದ್ದೀನಿ. ಸೊ ನಾವು ನಾರ್ಮಲಿ ಈ ಥರ ಕ್ಯಾರೆಟ್ ಹಲ್ವಾ ಮಾಡಲ್ಲ, ಬಟ್ ಇವತ್ತು ಅರ್ಜೆಂಟಾಗಿ ಈ ಥರ ಮಾಡಿದ್ದು. ಸೊ ಇದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಬಟ್ ನಿಜವಾಗ್ಲೂ ಈ ಥರ ಕ್ಯಾರೆಟ್ ಹಲ್ವಾನು ಚೆನ್ನಾಗಾಗಿತ್ತು. ಸೊ ಆ್ಯಸ್ ಯೂಶುವಲ್ ನಾವು ನಾರ್ಮಲಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡ್ತೀವೋ ಅದೇ ಥರನೇ, ಬಟ್ ಕ್ಯಾರೆಟ್ ತುರಿದಿರಲಿಲ್ಲ, ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಹಾಕಿದ್ದೆ. ಜೊತೆಗೆ ತರಕಾರಿ ಸಾಂಬಾರು ಸಹ ಮಾಡಿದ್ದೆ, ಬಟ್ ಅದನ್ನು ವೀಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ. ಟೈಮ್ ಬಂದು 12:40 ಆಗಿದೆ. ಸೊ ಅದಕ್ಕೆ 1 ಗಂಟೆ ಮೇಲೆ ದೇವ್ರ ಮನೆ ಕೆಲ್ಸಕ್ಕೆ ಹೋಗೋಣ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಅಂತೂ ಇಂತೂ ರೆಸ್ಟ್ ಎಲ್ಲ ಮುಗಿಸಿ 1:30ಗೆ ದೇವ್ರ ಮನೆ ಕೆಲ್ಸಕ್ಕೆ ಬಂದೆ. ಅಮ್ಮನೇ ಎಲ್ಲ ದೇವ್ರ ಫೋಟೋ ಎಲ್ಲ ಒರೆಸಿದ್ರು. ಸೊ ನಾನು ದೇವ್ರ ಸಾಮಾನೆಲ್ಲ ಬೆಳ್ಕೊಂಡು ಕ್ಲೀನ್ ಮಾಡಿಕೊಂಡೆ.
ಸೊ ದೇವ್ರ ಸಾಮಾನು ತೊಳೆದಿರೋದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಾಕೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಸ್ವಲ್ಪ ಕೋಸಂಬರಿ ಮಿಕ್ಸ್ ಮಾಡಿಕೊಡು ಅಂತ ಕೊಟ್ಟರು. ಸೊ ಓಕೆ ಮಾಡಿಕೊಡೋಣ ಅಂತಂದ್ಬಿಟ್ಟು ದೇವ್ರ ಮನೆಗೆ ತರಿಸ್ಕೊಂಡೆ. ಸೊ ಅಲ್ಲೇ ಕೂತ್ಕೊಂಡು ಕೋಸಂಬರಿ ಎಲ್ಲ ಅವ್ರಿಗೆ ಮಿಕ್ಸ್ ಮಾಡಿಕೊಟ್ಟೆ. ಸರಿ ದೇವ್ರ ಸಾಮಾನುಗಳನ್ನೆಲ್ಲ ಒರೆಸ್ಕೊಂಡಾಗಿತ್ತಲ್ಲ, ಅದಕ್ಕೆ ಅರಿಶಿನ ಕುಂಕುಮ ಇಡೋಣ, ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮ ನರೇಶನ ಬಂದ. ಹಾಯ್ ಬ್ರೋ, ಹೌ ಆರ್ ಯು? ಸೊ ನಿಜವಾಗ್ಲೂ ಇವರಿಬ್ಬರು ಜೊತೆಲಿದ್ದರೆ ಲವ್ವರ್ಸ್ ಕಂಡಂಗೆ ಆಡ್ತಾರೆ. ಇವನಂತೂ ತಂಗಿ ಜೊತೆಲಿದ್ದಾಳೆ ಅನ್ನೋದೇ ಮರ್ತೋಗ್ತಾನೆ. ಸೊ ಇನ್ನು ನಮ್ಮ ರಾಜು ಅವರು ಅಷ್ಟೇ, ಹೆಂಡತಿ ಜೊತೆಲಿದ್ದಾಳೆ ಅನ್ನೋದೇ ಮರ್ತೋಗ್ತಾರೆ. ಸೊ ಇವರಿಬ್ರು ಲವ್ವರ್ಸ್ ಅಂತಲೇ ನಾನು ರೇಗಿಸ್ತೀನಿ. ಅವ್ರನ್ನ ರೇಗಿಸ್ತಾನೆ ನಾನು ದೇವ್ರ ಮನೆಗೆ ಕೆಲಸ ಮಾಡ್ಕೊತಾ ಇದ್ದೆ. ಆಗಲೇ ನನ್ನ ಹಸ್ಬೆಂಡ್ ಬಂದು ಕೋಸಂಬರಿ ಮಿಕ್ಸ್ ಮಾಡಿಸ್ಕೊಂಡು ಹೋಗಿದ್ರಲ್ಲ, ಸೊ ಏನೋ ಕಹಿ ಹೊಡಿತಿದ್ದೆ, ತಿನ್ನೋಡಿ ಹೇಳು ಅಂತಂದ್ಬಿಟ್ಟು ತಿನ್ಸಿದ್ರು. ಸೊ ಸೌತೆಕಾಯಿ ಸ್ವಲ್ಪ ಕಹಿ ಇತ್ತು, ಸೌತೆಕಾಯಿ ಕಹಿ ಇದೆ ಅಂತ ಹೇಳಿದೆ. ಸೊ ಯಾಕೆ ಟೇಸ್ಟ್ ನನಗೆ ಗೊತ್ತಾಗಿಲ್ಲ ಅಂತಂದರೆ, ದೇವ್ರ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಯಾವುದನ್ನು ನಾನು ಟೇಸ್ಟ್ ಮಾಡಿರಲಿಲ್ಲ. ಅಡುಗೆ ಮಾಡ್ತಿದ್ದಂಗೆ ಎಲ್ಲ ಸ್ವಲ್ಪ ಎತ್ತಿಟ್ಟಿದ್ದೆ, ಸೊ ಮಿಕ್ಕಿದಂಗೆ ಇಟ್ಟಿದ್ದೆ. ಸೊ ಅದಕ್ಕೆ ನಾನು ಮತ್ತೆ ಟೇಸ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಏನು ಕಹಿ ಇದೆ ಯಾವುದು ಅಂತಂದ್ಬಿಟ್ಟು ಗೊತ್ತಾಗಿರಲಿಲ್ಲ. ನಿಜವಾಗ್ಲೂ ಯಾವ ಅಡುಗೆನೂ ಟೇಸ್ಟ್ ಮಾಡಿದ್ರು ಉಪ್ಪು ಖಾರ ಪ್ರತಿಯೊಂದು ಕರೆಕ್ಟಾಗಿತ್ತು. ಸ್ವೀಟಲ್ಲೂ ಅಷ್ಟೇ, ಸ್ವೀಟು ಕರೆಕ್ಟಾಗಿತ್ತು. ಸೊ ಇದೊಂದು ಸೌತೆಕಾಯಿ ಒಂದು ತೆಗೆದುಬಿಟ್ಟು ಮತ್ತೆ ಇದನ್ನು ಮಿಕ್ಸ್ ಮಾಡಿಕೊಟ್ಟೆ. ಇದು ಎಲ್ಲ ಪರ್ಫೆಕ್ಟಾಗಿತ್ತು ಅಂತಂದರು. ಸೊ ಅವ್ರು ತಿನ್ಸಿ ಹೋದ್ಮೇಲಿಂದ ನಾನು ದೇವ್ರಿಗೆ ಅರಿಶಿನ ಕುಂಕುಮ ಇಡಬೇಕಿತ್ತಲ್ಲ, ದೇವ್ರ ವಿಗ್ರಹಗಳಿಗೆ ಫೋಟೋಗಳಿಗೆಲ್ಲ ಅರಿಶಿನ ಕುಂಕುಮ ಹಾಕ್ಕೊಂಡು ಹೊಸ್ಲು ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಹೊಸ್ಲಿಗೆ ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಬಿಟ್ಟು ರೆಡಿ ಮಾಡಿಕೊಂಡೆ. ಹೊಸ್ಲಿಗೆ ರಂಗೋಲಿಯಲ್ಲಿ ಬಿಡಲ್ಲ, ಅಕ್ಕಿ ಹಿಟ್ಟಲ್ಲಿ ಬಿಡೋದು. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋದು ನನಗೆ. ಹೊಸ್ಲಿಗೆ ರಂಗೋಲಿಯಲ್ಲಿ ಬಿಡಬಾರ್ದು, ಅಕ್ಕಿ ಹಿಟ್ಟಲ್ಲಿ ಬಿಡಬೇಕು ಅಂತ. ಸೊ ಇಲ್ಲೂ ಅದನ್ನೇ ನಾನು ಫಾಲೋ ಮಾಡ್ಕೊತಾ ಇದ್ದೀನಿ. ಫೈನಲಿ ಹೊಸ್ಲೂ ರೆಡಿ ಆಯಿತು. ಇಲ್ಲಿ ನೋಡಿ, ನಾನು ಇಲ್ಲಿ ದೇವ್ರ ಮನೆ ಕೆಲಸ ಮಾಡ್ಕೊತಿದ್ರೆ ನಮ್ಮ ನರೇಶನ ಮತ್ತು ನನ್ನ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ? ಲವ್ವರ್ಸು ಒಂದಾಗ್ಬಿಟ್ಟವ್ರೆ, ವ್ಯಾಲೆಂಟೈನ್ಸ್ ಡೇಗೆ ಸಿಕ್ಕಿಲ್ಲ ಅಂತ. ನನ್ನ ತಂಗಿ ಅದೇ ಕೇಳಿದ್ಲು, ವ್ಯಾಲೆಂಟೈನ್ಸ್ ಡೇಗೆ ಜೊತೆಗೆ ಬಿಡ್ಬೇಕು ತಾನೆ ನಿಮ್ಮಿಬ್ರು ಅಂತ. ಅಂತೂ ಇಂತೂ ಫೈನಲಿ ನಮ್ಮ ನರೇಶನ ಮತ್ತು ನನ್ನ ಹಸ್ಬೆಂಡ್ನ ರೇಗಿಸಿ ಬಂದೆ. ದೇವ್ರ ಫೋಟೋಗೆಲ್ಲ ಹೂ ಇಟ್ಟಿರಲಿಲ್ಲ, ಅದಕ್ಕೂ ಹೂ ಮುಡಿಸ್ಬಿಟ್ಟು ದೀಪಕ್ಕೆ ಬತ್ತಿ ಹಾಕೊಂಡು ರೆಡಿ ಮಾಡಿಕೊಂಡೆ. ಸೊ ಇಲ್ಲಿ ಸಿಂಪಲ್ಲಾಗಿ ಒಂದು ಶಿವಲಿಂಗ ಬಿಡೋಣ ಅಂತಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ. ಸೊ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮಗಳ ಕಾಟವದಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅಂತೂ ಇಂತೂ ಶಿವಲಿಂಗನೂ ಬಿಟ್ಟಿದ್ದೀನಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಹೊಸ್ಲಿಗೆ ಈ ಥರ ರಂಗೋಲಿ ಬಿಟ್ಕೊಂಡಿದ್ದೀನಿ. ಸೊ ಪೂಜೆಗೆ ತೆಂಗಿನಕಾಯಿ ಬಾಳೆಹಣ್ಣು ಇಟ್ಟಿದ್ದೀನಿ. ಬಾಳೆಹಣ್ಣು ತುಂಬ ತಂದಿದ್ರು, ಸೊ ಕಟ್ಟಾಗಿತ್ತು ಎಲ್ಲ, ಅದಕ್ಕೆ ಹಂಗೆ ಡೆಕೋರೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ಹಾಲು ಖೀರು, ಬೀನಿಸ್ ಪಲ್ಯ, ಕೋಸಂಬರಿ, ಒಬ್ಬಟ್ಟು, ಅನ್ನ ಸಾರು, ಬಿಸಿಬೇಳೆ ಬಾತು, ಕ್ಯಾರೆಟ್ ಹಲ್ವಾ, ಇಷ್ಟು ಶಿವನಿಗೆ ನೈವೇದ್ಯ ಇಟ್ಟಿರೋದು. ಸೊ ಕೇಳಬೇಡಿ, ಇವತ್ತು ಉಪವಾಸ ಮಾಡೋದು, ಹಣ್ಣು ಹಂಪಲು ಇಡೋದು, ಇದೆಲ್ಲ ಯಾಕೆ ಮಾಡಿದ್ದೀರಾ ಅಂತ. ಸೊ ಗೊತ್ತಿಲ್ಲ, ಇವ್ರ ಮನೇಲಿ ಮಾಡಿದ ಅಡುಗೆನ ನೈವೇದ್ಯಕ್ಕೆ ಇಟ್ಟು ತಿನ್ನಬೇಕಂತೆ. ಸೊ ಅದಕ್ಕೋಸ್ಕರ ಅಲ್ಲೆಲ್ಲ ಅಡುಗೆ ಮಾಡಿ ಎತ್ತಿಟ್ಕೊಂಡಿದ್ದು. ಸೊ ಓಕೆ, ಈ ಥರ ರೆಡಿ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ತಿಳಿಸಿ. ಮೇನ್ ಡೋರ್ ಹೊಸ್ಲಿಗೂ ಈ ಥರ ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಬಿಟ್ಟಿದ್ದೀನಿ. ಸೊ ಓಕೆ, ಇವಾಗ ಎಲ್ಲ ಕೆಲಸ ಮುಗಿದಿದೆ. ನಾನು ಸ್ವಲ್ಪ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ರೆಡಿಯಾಗಿ ದೇವ್ರ ಪೂಜೆ ಮಾಡೋಣ ಅಂತ. ಸೊ ಲೆಟ್ಸ್ ಗೋ, ರೆಡಿಯಾಗಿ ಬರೋಣ. ಸೊ ಇವತ್ತು ಯಾವ ಸೀರೆ ಹಾಕೋಣ ಅಂತ ಕನ್ಫ್ಯೂಷನಲ್ಲಿದ್ದೆ. ಸೊ ಅದೇ ಟೈಮಲ್ಲಿ ರಾಜು ಅವ್ರ ಅಜ್ಜಿ ಕೊಡಿಸಿರೋ ಸೀರೆ ನೆನಪಾಯಿತು. ಸೊ ಗೃಹ ಪ್ರವೇಶ ಟೈಮಲ್ಲಿ ಅವ್ರ ಅಜ್ಜಿ ನನಗೆ ತಂದು ಕೊಟ್ಟಿದ್ದು. ಸೊ ಓಕೆ, ಇವತ್ತು ಇದನ್ನೇ ಹಾಕ್ಕೊಂಡು ಪೂಜೆ ಮಾಡೋಣ. ಹೊಸ ಸೀರೆ ಒಂದಿನೂ ಮೈ ಮೇಲೆ ಹಾಕಿಲ್ವಲ್ಲ ಅಂತ ಅಂದ್ಬಿಟ್ಟು ಇದನ್ನೇ ಹಾಕ್ಕೊಂಡು ದೇವ್ರ ಪೂಜೆಗೆ ರೆಡಿ ಆದೆ. ಸೊ ರಾಜು ಅವ್ರು ಇನ್ನೂ ರೆಡಿ ಆಗಿರಲಿಲ್ಲ. ಅದಕ್ಕೆ ನಮ್ಮ ನರೇಶನ ಬಾ ಸ್ವಲ್ಪ ನಂಗೆ ಫೋಟೋಶೂಟ್ ಮಾಡಿಕೊಡು ಅಂತಂದ್ಬಿಟ್ಟು ಕರ್ಕೊಂಡೋಗಿ ಸ್ವಲ್ಪ ಫೋಟೋಶೂಟ್ ಮುಗಿಸ್ಕೊಂಡೆ. ಸ್ವಲ್ಪ ಫೋಟೋಸ್ ಮತ್ತು ಸ್ವಲ್ಪ ವೀಡಿಯೋಸ್ನ ಇಲ್ಲಿ ಮರ್ಜ್ ಮಾಡಿದ್ದೀನಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ನಮ್ಮ ಸರು ನನಗೆ ಕಾಂಪಿಟೇಟ್ ಆಗಬೇಕು ಅಂದ್ಬಿಟ್ಟು ಹಾಕೊಂಡಿರೋ ಡ್ರೆಸ್ ಇದು. ಕತೆನ ಹೇಳ್ಕೊಂಡು ನಂಗೆ ಹಿಂಸೆ ಕೊಡ್ತಾನೆ. ಇವತ್ತು ಊರಿಗೆ ಹೋಗ್ಬೇಕಾ ಬೇರೆ ನೀನು? ನಾನು ಮುದ್ದಾಗಿ ನೋಡ್ತಿದ್ದಾರೆ ಅವರು, ನಂಗೆ ಗೊತ್ತಾರ ಬೇಕಾದ್ರೆ ನಿಂಗೆ ಗೊತ್ತಾರೆ. ಬಾ ಪೂಜೆ ಮಾಡ್ಕೋ.
ಮನೇಲೆಲ್ಲ ಪೂಜೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ರಾಜವರು ಬಾ ನಿನ್ನ ತುಂಬ ಹಳೇದಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದಿದ್ದಾರೆ. ಸೊ ಲೆಟ್ಸ್ ಗೋ, ನೋಡೋಣ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ನಾನು, ರಾಜು ಅವರು ಮತ್ತು ನಮ್ಮ ನರೇಶ್ ಅಣ್ಣ ಮತ್ತು ಅಪ್ಪ, ನಾವು 4 ಜನ ಹೋಗ್ತಿದ್ದೀವಿ. ಸೀರಿಯಸ್ ಆಗಿ ಗೊತ್ತಿಲ್ಲ ಇವನು ಯಾವ ಕಡೆ ಕರ್ಕೊ ಹೋಗ್ತಿದ್ದಾನೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ನೋಡೋಣ. ಏಳು ಶಿವ ಏಳು ಶಿವ ಬಾಲದಂಡಿ ಗೂಡು ಶಿವ ಸೀರಿಯಸ್ಲಿ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಈ ದಾರಿ ನೋಡಿ ಎಷ್ಟು ಚಂದ ಇದೆ ಅಂದರೆ, ಆ ಕಡೆ ಈ ಕಡೆ ಸೀನರಿ ಮಧ್ಯೆ ಹಿಂಗೆ ವೆಹಿಕಲ್ ಹೋಗ್ತಿದ್ರೆ ಸೀರಿಯಸ್ಸಾಗಿ ಮನಸ್ಸಿಗೆ ಸಮಾಧಾನ ಸಿಗ್ತಿದೆ. ಫೈನಲಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಈ ದೇವಸ್ಥಾನ ಬಂದು ಹಳೆ ಆಲೂರಲ್ಲಿರೋದು. ಸೊ ನಮ್ಮ ಮನೆಯವ್ರು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೋದರೆ ನಮ್ಮ ನರೇಶನ ನೋಡಿ ನನ್ನ ಹೇಗೆ ರೇಗಿಸ್ತಿದ್ದಾನೆ. ವಿತೌಟ್ ದಿ ಮೆಕಾಳಮಸ್, ಯಾವುದು ಮಕ್ಕಳಮಸ್ ಅಲ್ಲ, ಮಕ್ಕಳಮಸ್. ನೋಡ್ಕೊಳ್ಳಿ, ಇದೇ ಮಕ್ಕಳಮ್ಮ ಅಂತ. ಅವನು ಎಂತಕ್ಕೆ ಹಂಗೆ ರೇಗಿಸೋದು ನನ್ನ ಅಂದರೆ, ಸಿಕ್ಕಾಬಟ್ಟೆ ಕೋಪ ಬರ್ಸ್ತಕ್ಕೆ ಸರಿಯಾಗಿ ಬೈಸ್ಕೊತಾನೆ. ಎಲ್ಲಿದ್ದರೂ ಬಿಡಲ್ಲ, ಮೇನ್ ರೋಡಲ್ಲಿದ್ದರೂ ಚೆನ್ನಾಗಿ ಬೈತೀನಿ ಅವನಿಗೆ. ಆ್ಯಂಡ್ ನನಗೆ ಕೋಪ ಬಂದಾಗ ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದು ಸಿಕ್ಕಾಬಟ್ಟೆ ಟೆರರ್ ಆಗಿರುತ್ತೆ. ಅದರಿಂದ ಅವ್ನು ನನ್ನ ಹಂಗೆ ರೇಗಿಸ್ತಾನೆ. ಯಾವಾಗಲೂ ಒಂದ್ಸತಿ ಅವನ ಮೇಲೆ ಹಂಗೆ ಮಾಡಿರೋದಕ್ಕೆ ಇವಾಗಲೂ ಹಂಗೆ ರೇಗಿಸ್ತಾನೆ. ಸೊ ಓಕೆ, ಅದೆಲ್ಲ ಬಿಡೋಣ. ಇವಾಗ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೋ, ದೇವ ದರ್ಶನ ಮಾಡ್ಕೊಂಡು ಬರೋಣ. ಶಿವ 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 ಶಂಕರ ಹರ ಹರ ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ ವೀರಭದ್ರಾಯ ನೀಲಕಂಠಾಯ ಮಹಾದೇವಾಯ ಸಕಲೇಶನೇ ಪರಮೇಶ ಜಗದೀಶ ರುದ್ರಾಯ ನೀನೇ ಭರ್ಗಾಯ ನೀನೇ ಸೋಮಾಯ ಶ್ರೀಕಂಠನೇ ದೇವದೇವಾಯ ಪಾಲನೇತ್ರಾಯ ಕಾಲಕಾಲಾಯ ಮಹೇಶನೇ ಕಾಲಾಗ್ನಿ ತಸ್ಮೈ ನಮಃ ಮಹಾಪ್ರಾಣ ಈಶನೇ ನಮಃ ಓಂಕಾರ ರೂಪನೇ ನಮಃ. ಈ ದೇವಸ್ಥಾನ ಓಪನ್ ಆಗಿರೋದು ಕ್ರಿಸ್ತ ಶಕ 936ರಿಂದ 961 ಇಸ್ವಿಲಿ. ನಿಜವಾಗ್ಲೂ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಸುತ್ತ ಕಲ್ಲುಗಳಲ್ಲಿ ವಿಗ್ರಹಗಳನ್ನ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ಇದು ಫುಲ್ಲು ಸ್ಟ್ರಕ್ಚರೇ ಬಂದು ಕಲ್ಲಿಂದ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿದೆ ದೇವಸ್ಥಾನನೂ. ಆ್ಯಂಡ್ ಹಳೆ ದೇವಸ್ಥಾನನೂ ಸಹ ಹೌದು. ಫೈನಲಿ ರಾಜು ಅವರು ಹೇಳ್ತಿದ್ರು, ತುಂಬ ಹಳೆಯ ದೇವಸ್ಥಾನಕ್ಕೆ ತುಂಬ ಇಷ್ಟಪಡ್ತೀಯ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ನಿಜವಾಗ್ಲೂ ದೇವಸ್ಥಾನಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಯಾರ್ಯಾರು ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಫೈನಲಿ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ನಾವು ಕಾರ್ ಪಾರ್ಕಿಂಗ್ ಮಾಡಿರೋದು ರೋಡಲ್ಲಿ. ಸೊ ಇದು ಬಂದು ಜಮೀನು ಮಧ್ಯ ಇದೆ. ಸೊ ಈ ಜಮೀನಿಂದ ಹೋಗ್ಬೇಕಾದ್ರೆ ರೋಡ್ ನೋಡಿ ಎಷ್ಟು ಕತ್ಲೆ ಇದೆ. ಬೇರೆ ಟೈಮಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಈ ರೋಡಲ್ಲಿ. ಬಟ್ ಶಿವರಾತ್ರಿ ಅನ್ನೋ ಕಾರಣಕ್ಕೋಸ್ಕರನೇ ಲೈಟಿಂಗ್ಸ್ ಹಾಕಿದ್ದಾರೆ, ಜನ ಓಡಾಡಬೇಕು ಅಂತಂದ್ಬಿಟ್ಟು. ಬೇರೆ ಟೈಮಲ್ಲಿ ಇಲ್ಲಿ ಓಡಾಡೋಕ್ಕೂ ಆಗಲ್ಲ. ಯಾಕೆ ಅಂದರೆ ಹುಲಿ ಚಿರತೆಗಳೆಲ್ಲ ಇಲ್ಲಿ ಅಕ್ಕಪಕ್ಕ ಇರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಈ ಲೈಟ್ಗೆ ಮತ್ತು ಜನ ಗಲಿಬಿಲಿಗೆ ಯಾವ ಚಿರತೆ ಹುಲಿನೂ ಬರಲ್ಲ ಅನ್ನೋ ಧೈರ್ಯದ ಮೇಲೆ ಓಡಾಡೋದು. ಬಟ್ ಯಾರಾದರೂ ಈ ಕಡೆ ಓಡಾಡ್ತಿದ್ರೆ ಸೇಫಾಗಿ ಓಡಾಡಿ. ಹೆಂಗಿತ್ತು ದೇವಸ್ಥಾನಕ್ಕೆ ಬಂದಿದ್ದ ಎಕ್ಸ್ಪೀರಿಯೆನ್ಸು? ದೇವಸ್ಥಾನ ಚೆನ್ನಾಗಿತ್ತು, ಇನ್ನೂ ಟೈಮ್ ಇರಬೇಕು ನಮಗೆ. ಟೈಮ್ ಇಲ್ಲ, ಅದೇ ಬೇಜಾರು. ಇಷ್ಟು ದಿನ ನಾನು ಹೆಂಗೆ ಲೇಟ್ ಮಾಡ್ತಿದ್ದೆ, ಇವತ್ತು ಯಾರು ಲೇಟ್ ಮಾಡಿದ್ದು? ಮಾಕಾಡಮ್ಮ ಅಂತ ಬಂದ್ಬಿಡು. ಏನಿಂದ ಲೇಟ್ ಆಗಿದ್ದು, ರೆಡಿ ಆಗಕ್ಕೆ ಲೇಟ್ ಮಾಡ್ದೆ. ಇಷ್ಟ ಆಯ್ತಾ ದೇವಸ್ಥಾನ? ಊಟ ಎಲ್ಲ ಇಷ್ಟ ಆಯ್ತಾ?
ಊಟ ಇಷ್ಟ ಆಯಿತು. ಚೆನ್ನಾಗಿತ್ತಾ? ಹ್ಞೂ. ಒಪ್ಕೋತೀಯಾ ನಾನ್ ವೆಜ್ ಮಾತ್ರ ಅಲ್ಲ ಅಡುಗೆನೂ ಸಖತ್ತಾಗಿ ವೆಜ್ ಅಡುಗೆನೂ ಸಖತ್ತಾಗಿ ಮಾಡ್ತೀನಿ ಅಂತ? ಅಯ್ಯೋ ನಾನೇ ತಂಟಿಗೆ ಯಾಕೆ ಹೋಗ್ತೀವಿ ಸುಂಬಾರಿ. ವೆಜ್ ಅಡುಗೆ ಸಖತ್ತಾಗಿ ಮಾಡ್ತೀನಾ? ಇನ್ನೊಂದಿನ ಫುಲ್ ಫ್ರೀ ಮಾಡ್ಕೊಂಡು ಬಾ, ಬೆಳಗ್ಗೆನೇ ಇಲ್ಲಿ ಬರೋಣ, ಸರಿನಾ ಅಣ್ಣ? ಹ್ಯಾಪಿ ಶಿವರಾತ್ರಿ. ಸೇಮ್ ಟು ಯು. ಯಾಕಂದರೆ ಇದು ಶಿವರಾತ್ರಿ ಅಂದಮೇಲೆ ನೈಟ್ ಅಲ್ವ, ಅದಕ್ಕೆ ನೈಟೇ ವಿಶ್ ಮಾಡ್ತಿದ್ದೀನಿ. ಹಾಗೆ ಆ ಡಾಕ್ಯುಮೆಂಟಲ್ಲೇ ಫೈನಲಿ ಇವಾಗ ನಾವು ಮನೆಗೆ ಹೊರಟ್ವಿ. ಬಟ್ ಇಲ್ಲಿ ನೋಡಿ ಹೊಗೆನೇ ತುಂಬ್ಕೊಂತು. ಸೀರಿಯಸ್ಸಾಗಿ ಕಾರ್ ಓಡಿಸ್ಬೇಕಾದ್ರೆ ಆಪೋಸಿಟ್ ಯಾವುದೇ ಕಾರ್ ಬಂದರೂ ಗೊತ್ತಾಗಲ್ಲ. ಬಟ್ ಇಂಥ ಟೈಮಲ್ಲಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸ್ಲೋ ಓಡಿಸ್ಬೇಕು ಯಾರೇ ಆದರೂ ಸಹ. ಸೊ ನಾವೀಗ ಮನೆಗೆ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೋ. ನನ್ನ ಹಸ್ಬೆಂಡು ಬಾ ಇವತ್ತು ನಿಂಗೆ ಬಳೆ ಕೊಡಿಸ್ತೀನಿ, ಶಿವರಾತ್ರಿ ಹಬ್ಬದ ದಿನ ಬಳೆ ಕೊಡಿಸ್ಬೇಕು ಇಲ್ಲ ಕಾಲುಂಗ್ರ ಕೊಡಿಸ್ಬೇಕು ಅಂದರು. ಸೊ ಇವಾಗ ರೀಸೆಂಟಾಗಿ ಮದುವೆ ಆಗಿರೋದ್ರಿಂದ 1 ಇಯರ್ವರೆಗೂ ಕಾಲುಂಗ್ರ ತೆಗಿಯೋಂಗಿಲ್ಲ. ಅದಕ್ಕೋಸ್ಕರ ಸರಿ ನಡಿ ಬಳೆ ಕೊಡಿಸ್ತೀನಿ ಅಂತಂದ್ಬಿಟ್ಟು ಕರ್ಕೊಂಡು ಬಂದು ಗ್ರೀನ್ ಕಲರ್ ಬಳೆ ಕೊಡಿಸಿದ್ರು. ತುಂಬ ಖುಷಿ ಆಯಿತು. ಇವತ್ತು ನಿಜ ಬಳೆ ಕೊಡಿಸ್ಬೇಕಂತ ಹೆಂಡ್ತಿಗೆ. ಸೊ ಇವ್ರು ಅದನ್ನು ಅರ್ಥ ಮಾಡ್ಕೊಂಡು ಕೊಡಿಸಿದ್ದಾರೆ. ಸೊ ಯಾರ್ಯಾರು ನಿಮ್ಮ ಹೆಂಡ್ತಿಗೆ ಏನು ಕೊಡಿಸಿದ್ರಿ ಇಲ್ಲ ನಿಮ್ಮ ಗಂಡಂದಿರು ಏನು ನಿಮಗೆ ಇವತ್ತಂಗೆ ಕೊಟ್ಟರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಡುಗೆ ಮಾಡೋಕ್ಕೆ ಯಾರು ಇಲ್ಲ ಕೇಳ್ಕಾಯ್ತು ವ್ಲಾಗಲ್ಲಿ ಒಂಚೂರು. ನಂಗೊಂದು ಹೆಣ್ಣು ಕೊಡಿ ದಯಮಾಡಿ, ನಾನು ತಂಗಿ ಮದುವೆ ಮಾಡಿದ್ದೀನಿ, ಈಗ ನೀವೊಂದು ಹೆಣ್ಣು ಕೊಟ್ಟರೆ ಖುಷಿಗೆ ಮದುವೆ ಆಯ್ತೀನಿ. ನಮ್ಮ ಮನೇಲಿ ಅಡುಗೆ ಮಾಡೋಕ್ಕೆ ಸ್ಟವ್ ಐತೆ ಅಂದರೆ ಅಡುಗೆ ಮಾಡೋರಿಲ್ಲ. ಯಾರಾದರೂ ದಯಮಾಡಿ ಅಡುಗೆ ಮಾಡಿಕೊಡಿ ನನ್ನ ಮದುವೆ ಆಗ್ಬಿಟ್ಟು ಅಂತ ಮಾತಾಡೋ. ಮಾತಾಡೋ. ಏನ್ ಲವ್ ಹಾಕ್ಬಿಡಿಯಪ್ಪ ಕೈಗೆ, ಸ್ವಲ್ಪ ಆ ಕಡೆ ಯಾರು ಈ ಕಡೆ ಹಾಕ್ಬೇಕು. ಅದೇ ಪ್ರೀತಿ ನೋಡಿ. ನಿಮ್ಮ ಮಗ ಈಗ ಮದ್ವೆ ಆದ್ರೂ ನನಗೆ ಕೊಡಿಸ್ಲಿಲ್ಲ ನೋಡಿ ಅಮ್ಮ. ನಿಮ್ಮ ಮಗ ಆರಾರು ಒಂದೊಂದೇ ಹಾಕಿ ಆಯ್ತು. ಎಷ್ಟು ಆಯ್ತದೆ ಎಷ್ಟು ಕೊಡ್ಬೇಕು. ಹಂಗೆ ಹಾಕಿ ಏನಿಲ್ಲ, ಬಿಚ್ಚಿಟ್ಕೊಳ್ಳ್ರಿ. ಕರೆಕ್ಟಾಗೈತಾ ಸೈಜಪ್ಪ? ಮೆಲ್ಲ 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 ನಿಧಾನಕ್ಕೆ ತೊಡ್ಸಿ. ಏನು ಪ್ರೀತಿ ಆಯ್ತದೆ, ತೊಡ್ಸಿಯಪ್ಪ. ಹಿಂಗೆ ಅನ್ಬೇಕು, ಹೊಡೆಯಲ್ಲ. ಆ ಕಡೆ ಕೈಗೆ ಹಂಗೆ ಮಾಡ್ಕೋಬೇಕು. ಇನ್ನೇನು ಅವ್ರವ್ರ ಇಂಟಿಗೆ ತಾನೆ ಹಾಕ್ತಾರೆ ನೋಡಿ. ನಿಮ್ಮ ಮಗ ನಂಗೆ ಒಂದು ಬಳೆ ಕೊಡಿಸ್ಲಿಲ್ಲ, ನೀವು ಹೆಂಗೆ ಅಮ್ಮಂಗೆ ತಕೊಡೋದಲ್ದೆ ಆಗ್ತಾ ಇದ್ದೀರ. ಐ ಲವ್ ಯು ಅನ್ಬಿಡಿ ಆಯ್ತು. ಹೇಳಿ ಪರವಾಗಿಲ್ಲ. ನಿಮ್ಮ ಹೆಂಡ್ತಿನೇ ತಾನೆ ಐ ಲವ್ ಯು ಅಂತ ಹೇಳಿ ಅಂತ ಇದೀನಿ. ಬಳೆ ತೊಡಿಸ್ತಾ ಅಮ್ಮಂಗೆ, ಅದಕ್ಕೆ ಐ ಲವ್ ಯು ಅಂತೇಳಿ ಆಯ್ತು. ಐ ಲವ್ ಯು ಅಂತ ಹೇಳ್ಬೇಕು. ಸೊ ಫೈನಲಿ ಅಂತೂ ಇಂತೂ ಅಪ್ಪನ ಕೈಲಿ ಅಮ್ಮಂಗೆ ಪ್ರಪೋಸ್ ಮಾಡಿಸಿದ್ದಾಯಿತು, ಬಳೆನೂ ತೊಡಿಸಿದ್ದಾಯಿತು. ಸೊ ನರೇಶನ ಹೊರಡ್ತೀನಿ, ಟೈಮ್ ಆಯಿತು, ಮೈಸೂರಿಗೆ ಹೋಗ್ಬೇಕು ಅಂದ್ಬಿಟ್ಟು ಹೋಗ್ತಿದ್ದ. ಸೊ ಚಳಿಗಿದೆ, ಬಾ ಜರ್ಕಿನ್ ಹಾಕಿ ಹೋಗು ಅಂತಂದ್ಬಿಟ್ಟು ಕೊಟ್ಟರೆ ಅವ್ನಿಗೆ ಯಾವ ಜರ್ಕಿನೂ ಆಗ್ತಿರ್ಲಿಲ್ಲ. ಸರಿ ಹುಷಾರಾಗಿ ಹೋಗಿದ್ ಬಾ ಅಂತಂದ್ಬಿಟ್ಟು ಕಳ್ಸ್ಕೊಡೋಕೆ ಬಂದು ರೇಗಿಸಿದ್ರೆ ನನ್ನ ಬೀಗ ಬೇಡ, ಆದಷ್ಟು ಬೇಗ ಅದಕ್ಕೆ ತೋರಿಸು. ಶಿವರಾತ್ರಿ ದಿನ ಅಪ್ಪ ಅಮ್ಮ ನಿನ್ನ ಎದುರಿಗೆ ಪ್ರಪೋಸ್ ಮಾಡೋರೆ. ನೀನು ಮುಂದಿನ ವರ್ಷ ಅದಕ್ಕೆ ಪ್ರಪೋಸ್ ಮಾಡು, ಒಳ್ಳೇದಾಗ್ಲಿ. ಮುಂದಿನ ವರ್ಷ ನಿನ್ನ ಮದ್ವೆಗೆ ಒಂದು ಸೀರೆ ತಕೊಡ್ವೆ. ಬಾಯಿ ಮುಚ್ಕ ಹೋಗಿದ್ದೆಲ್ಲ ಕಟ್ ಮಾಡ್ತೀನಿ ನಾನು, ಹೊಡೆದ್ಬಿಡ್ತೀನಿ ನಿಂಗೆ. ಏ ಮೈಸೂರಲ್ಲೇ ಇಲ್ವಾ ಪಾಪು, ಗುಂಡು ಪಾಪು, ಅದೇ ಪಾಪು, ಆ ಗುಂಡು ಪಾಪುನೇ. ನಿನ್ವೇ ಮದುವೆ ಆಗಿ ಒಂದು ಪಾಪ ಮಾಡ್ಕೋಣ. ಆಮೇಲೆ ನಾನು ಇವನ್ನ ಕಾಲೆಳೆಯೋಣ ಅಂತ ಹೋದರೆ ಅವ್ನು ನನ್ನೇ ಕಾಲೆಳ್ದ. ಆಮೇಲೆ ಸರಿಯಾಗಿ ಬೈಸ್ಕೊಂಡ ನನ್ನ ಕೈಲಿ. ಸೊ ಫೈನಲಿ ಅವನು ಹೊರಟ ಟೈಮ್ ಆಯಿತು ಅಂತಂದ್ಬಿಟ್ಟು. ಸೊ ಇವಾಗ ಟೈಮ್ ಬಂದು 9:10 ಆಗಿದೆ. ಸೊ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಹೇಗಿತ್ತು ಹಬ್ಬದ ದಿನ ಅಂತಂದ್ಬಿಟ್ಟು ನೋಡಿದ್ರಿ. ಮನೆ ಕೆಲಸ ಆಗಿರ್ಬೋದು, ದೇವಸ್ಥಾನ ದರ್ಶನ ಆಗಿರ್ಬೋದು. ಸೊ ನಿಮ್ಮ ಮನೇಲಿ ಹಬ್ಬ ಹೇಗೆ ಆಚರಿಸಿದ್ರಿ, ಹೇಗಿತ್ತು ಈ ವರ್ಷ ಶಿವರಾತ್ರಿ, ನಿಮ್ಮ ಹಸ್ಬೆಂಡ್ ನಿಮಗೇನು ಗಿಫ್ಟ್ ಕೊಟ್ಟರು, ನೀವು ನಿಮ್ಮ ವೈಫಿಗೆ ಏನು ಗಿಫ್ಟ್ ಕೊಟ್ರಿ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ.
ತಗೋ ಬಾಳೆ ಮಾತ್ರ ಏನು ಖಡ್ಗನೂ ಹಾಕ್ತೀನಿ ಕೈಗೆ ಅಂದ್ಬಿಟ್ಟು ಅವ್ರು ಖಡ್ಗ ಬಿಚ್ಚಿ ನನ್ನ ಕೈಗೆ ಹಾಕ್ತಿದ್ದಾರೆ. ಸೀರಿಯಸ್ ಆಗಿ ಆಮೇಲೆ ರೇಗಿಸ್ತಿದ್ರು, ವೀಡಿಯೋ ಮಾಡ್ತಿದ್ಯಾ ಅಂತ ಅಷ್ಟೇ ಹಾಕಿತ್ತು ಬಿಚ್ಕೊಡು ಅಂತಂದ್ಬಿಟ್ಟು. ಹಂಗೆ ಬಿಚ್ಚದೆ ಬರ ಹಿಂಗಂದ್ರೆ ಬಂದ್ಬಿಡುತ್ತೆ ಅಷ್ಟು ಲೂಸ್ ಐತೆ ಇದು. ಥ್ಯಾಂಕ್ ಯು. ನೋಡಿ ಎಲ್ಲ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಟ್ಟರೆ ಮಹಾಶಿವರಾತ್ರಿಗೆ 50 ಗ್ರಾಮ್ ಕಡ ಕೊಟ್ಟವ್ರೆ. ಸೊ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ವ್ಲಾಗ್ಸ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಫೈನಲಿ ಒನ್ಸ್ ಅಗೇನ್ ಹ್ಯಾಪಿ ಮಹಾಶಿವರಾತ್ರಿ. ಈ ವರ್ಷ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸನೂ ಆಗಲಿ. ಸೊ ಎಲ್ಲರೂ ಖುಷಿಯಿಂದ ಲೈಫ್ ಲೀಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.